ಪಂಡಿತ್ರೆ, ಮಿಥುನ ರಾಶಿಯವರ ಶುಭ ಫಲಗಳು ಹೇಗಿವೆ? ಈ ಕ್ರೋಧಿ ಸಂವತ್ಸರದಲ್ಲಿ ಮಿಥುನ ರಾಶಿಯವರ ವ್ಯಯಭಾವದಲ್ಲಿ ಗುರು ಹೇಳ್ತಕ್ಕಂಥವನು ಇರ್ತಾನೆ. ಹಾಗೆ ದಶಮ ಮತ್ತು ಏಕಾದಶ ಸ್ಥಾನಗಳಲ್ಲಿ ಶನಿ ಹೇಳ್ತಕ್ಕಂಥವನು ಸಂಚಾರ ಮಾಡ್ತಾ ಇರ್ತಾನೆ. ಹಾಗಾಗಿ ಶನಿಯಿಂದ ಕಾರ್ಯಗಳು ಕುಂಠಿತವಾಗಿ ಆಗ್ತದೆ. ಯಾವ ಕೆಲಸವನ್ನು ಎತ್ತುಕೊಂಡ್ರೂ ಸ್ವಲ್ಪ ಹಿನ್ನಡೆ ಆಗ್ತದೆ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಾದರೆ, ಮನೆ ಕೆಲಸವನ್ನು ಸಂಗ್ರಹಗಳನ್ನೆಲ್ಲ ಸೇರಿಸಿ ತಂದಿಟ್ಕೊಂಡಿರ್ತಾರೆ, ಕೆಲಸಗಾರರು ಸರಿಯಾದ ಸಮಯಕ್ಕೆ ಬರೋದಿಲ್ಲ, ಅಥವಾ ಕೆಲಸಗಾರರು ಬಂದಂತಹ ಸಂದರ್ಭಕ್ಕೆ ಆ ಸಂಗ್ರಹಗಳನ್ನು ತಂದು ಪೂರೈಸುವ ಶಕ್ತಿ ಯಜಮಾನಿಗೆ ಇರೋದಿಲ್ಲ. ಈ ರೀತಿಯಲ್ಲಿ ಕಾರ್ಯಗಳಲ್ಲಿ ತಡೆ ಹೇಳ್ತಕ್ಕಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೂ ಸಹ ವಿದ್ಯೆಯ ವಿಷಯದಲ್ಲಿ ಚಾಂಚಲ್ಯ ಹೇಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಉದ್ವೇಗ ಭಯ ಹೇಳ್ತಕ್ಕಂಥದ್ದು ಸೃಷ್ಟಿಯಾಗ್ತದೆ. ಓದಿನಲ್ಲೂ ಸ್ವಲ್ಪ ಹಿನ್ನಡೆ ಹೇಳ್ತಕ್ಕಂಥದ್ದಾಗ್ತದೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಅಷ್ಟೇನೂ ಒಳ್ಳೆಯದಲ್ಲದೆ ಇದ್ದರೂ ಸಹ ಕೆಲವು ದೇವತಾನುಷ್ಠಾನಗಳ ಮೂಲಕವಾಗಿ ಅವರು ಅದನ್ನು ಒಳ್ಳೆಯದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿಕೊಳ್ಳುವಂಥದ್ದು, ಹಾಗೆ ಗುರುಗಳ ಸಾನ್ನಿಧ್ಯವನ್ನು ಪುನಃ ದರ್ಶನ ಮಾಡುವಂಥದ್ದು, ಇದನ್ನು ಮಾಡಿಕೊಂಡ್ರೆ ಮಿಥುನ ರಾಶಿಯವರಿಗೂ ಈ ವರ್ಷ ಅನುಕೂಲವಾಗಿ ಕಾಣಲಿಕ್ಕಿದೆ.